I, BZ Zamir Ahmad Khan, do swear in name of Allah and my mother, the solemnly affirm that I will not directly or indirectly communicate or reveal to any person or persons any matter which shall come to may be regard to dues of discharge my duties as a minister. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಈ ಕಾಂಗ್ರೆಸ್ನವರು 2023 ಚುನಾವಣೆಗಿಂತ ಮೊದಲು ಊರೂರಲ್ಲಿ ತಮಟೆ ಹೊಡೆಯೋದು. ಬೆಂಗಳೂರಲ್ಲಂತೂ DK ಶಿವಕುಮಾರ್ ಅವರು ಒಂದು ಡೋಲು, ಇನ್ನು ಸಿದ್ದರಾಮಯ್ಯನವರು ಒಂದು ಡೋಲ್ ಇಟ್ಕೊಂಡ್ಬಿಟ್ಟು ಏನು ತಮಟೆ ಹೊಡೆದ್ರು, ಹಿಂದಿ ಇಂಪೋಸಿಷನ್, ಹಿಂದಿ ಏರಿಕೆ ಅಂದರು. ಸಿದ್ದರಾಮಯ್ಯನವರೇ, ನಾನೇನು ನಿಮಗೆ ಉದಯಗಿರಿನಲ್ಲಿರೋರಿಗೆ, ಶಿವಾಜಿನಗರದಲ್ಲಿರೋರಿಗೆ, ಗುರಪ್ಪನ ಪಾಳ್ಯದಲ್ಲಿರೋರಿಗೆ ಇವ್ರಿಗೆ ಹಿಂದಿ ಕಲಿಸಿ ಅಂತ ನಾನು ಹೇಳಕ್ಕಲ್ಲ, ಅದು ಕಲಿಸಲ್ಲ, ನೀವು ಅವ್ರು ಕಲಿಯೋದಿಲ್ಲ, ಬಿಟ್ಬಿಡಿ. ಆದರೆ ಆ IPL ಟಿಕೆಟ್ ಹೋರಾಟಗಾರ ವಿಜಯಾನಂದ ಕಾಶಪ್ಪ ಅವರು, ಆನಂತರ ನಿಮ್ಮ ಈ ಕಾರ್ಮಿಕರಿಗೆ ಕಿಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯನೂ ಕೂಡ ಅಮೆರಿಕದ ಟ್ರಂಪಿಗೆ, ಮೋದಿಯವರಿಗೆ ಬುದ್ಧಿ ಹೇಳುವಂಥ ಸಂತೋಷ್ ಲಾಡು, ಏನು ಸರ್ ಅದು ಆ ಕನ್ನಡ? ಆಹಾ, ಹಿಂದಿ ಇಂಪೋಸಿಷನ್ ಅಂತೀರಿ. ಮೊದಲು ಆ ವಯಸ್ಕರ ಶಿಕ್ಷಣ ಇಲಾಖೆ ಇತ್ತಲ್ಲ, ಆ ವಯಸ್ಕರ ಶಿಕ್ಷಣ ಇಲಾಖೆಯನ್ನು ವಾಪಸ್ ಇನ್ನೊಂದು ಸರಿ ತೆರೆದುಬಿಟ್ಟು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಹಿಂದಿ ಇಂಪೋಸಿಷನ್ ಅಂತ ಹೇಳಿ ಇಷ್ಟೆಲ್ಲ ನೀವು ಹಿಂದಿ ಏರಿಕೆ ಅಂತ ತಮಟೆ ಹೊಡೆದು ನಿಮ್ಮ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋರಿಗೆ ಕನ್ನಡ ಉಚ್ಚಾರಣೆ ಬರಲ್ವಲ್ಲ ಸರ್. ಬರೀ ಆ ಮಗ, ಈ ಮಗ, ಸೋಮಗ, ಬೋಮಗ ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಆ ವಿಜಯಾನಂದ ಕಾಶಪ್ಪ ಅವರು. ಅದು ಇಲ್ಲಿ ಮಾತ್ರ ಮಾತಾಡೋಕ್ಕಾಗಲ್ಲ. ಎಕನಾಮಿ ಬಗ್ಗೆ ಎಲ್ಲ ಇದು ಬೋಧನೆ ಕೊಡ್ತಾ ಇರ್ತಾರೆ ಸಂತೋಷ್ ಲಾಡು. ಉಚ್ಚಾರಣೆ ಬರಲ್ವಲ್ಲ ಸರ್. ಕನ್ನಡ ಇಂಪೋಸಿಷನ್ ಮಾಡಿ ಸರ್, ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಹಿಂದಿ ಇಂಪೋಸಿಷನ್ ಬಿಟ್ಬಿಡಿ, ಮೋದಿಯವರಂತೂ ಮಾಡ್ತಾ ಇಲ್ಲ. ಆದರೆ ಕನ್ನಡ ಇಂಪೋಸಿಷನನ್ನು, ಕನ್ನಡ ಹೇರಿಕೆಯನ್ನು ಮೊದಲು ನಿಮ್ಮ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಮಾಡ್ಕೊಳ್ಳಿ ಅಂತ ನಾನು DK ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ. ಈ ದೇಶ ಏನಾದ್ರು ಹಿಂದೂ ರಾಷ್ಟ್ರ ಆದರೆ ಅದಕ್ಕಿಂತ ದೊಡ್ಡ ಅಪಾಯ ಈ ದೇಶಕ್ಕೆ ಯಾವುದಿಲ್ಲ ಅಂತ ಇದೆ. ಈ ದೇಶ ಏನಾದ್ರು ಹಿಂದೂ ರಾಷ್ಟ್ರ ಆದರೆ ಅದಕ್ಕಿಂತ ದೊಡ್ಡ ಅಪಾಯ ಈ ದೇಶಕ್ಕೆ ಯಾವುದಿಲ್ಲ ಅಂತ ಇದೆ. ನೋಡು, ಇಲ್ಲಿಂದ ಇಲ್ಲಿ ತನಕ ಮಂದವಾಗಿ ಹಚ್ಚು. ಸಿದ್ದರಾಮಯ್ಯನವರ ಪುತ್ರ ಹೇಳ್ತಾರೆ, ಯತೀಂದ್ರ ಸಿದ್ದರಾಮಯ್ಯ ಮಂತ್ರಿಗಳು, ಇದು ಹಿಂದೂ ರಾಷ್ಟ್ರ ಆಗಬಾರದು, ಧರ್ಮದ ಆಧಾರದ ಮೇಲೆ ದೇಶ ಕಟ್ಟಲು ಸಾಧ್ಯವಿಲ್ಲ. ಯಾಕೆ? ಪಾಕಿಸ್ತಾನಕ್ಕೆ ಸಾಧ್ಯ ಇದೆಯಾ? ಟರ್ಕಿಗೆ ಸಾಧ್ಯ ಇದೆಯಾ? ಇರಾನಿಗೆ ಸಾಧ್ಯ ಇದೆಯಾ? ಪಾಕಿಸ್ತಾನಿ ಪ್ರೇಮಿಗಳಿದ್ದಾರಲ್ಲ ಕಾಂಗ್ರೆಸ್ನಲ್ಲಿ, ಕೇಳ್ಕೊಂಬನಿ ಹೋಗಿ ಅವರೆಲ್ಲ. ಇದಕ್ಕಾಗಲ್ಲ. ಕ್ರಿಶ್ಚಿಯನ್ ದೇಶ ಕಟ್ಬೋದಾ? ಹಿಂದೂ ದೇಶ ಮಾತ್ರ ಆಗಲ್ಲ. ಎಲ್ಲಿಂದ ಬಂದ್ರಿ ನೀವೆಲ್ಲ? ಇನ್ನು ಹಿಂದೂ ರಾಷ್ಟ್ರಕ್ಕೆ ನಮ್ಮ ವಿರೋಧವಿದೆ. ಈ ಇಟ್ಕೊಳ್ರಿ ವಿರೋಧ. ನಿಮ್ಮನ್ನು ಕೇಳ್ಬಿಟ್ಟು ಮಸಾಲೆ ಹರಿತಾರ ಇಲ್ಲಿ ಜನ. ಇಟ್ಕೊಳ್ಳಿ, ಯಾರು ಬೇಡ ಅಂದವರು. ಜಾತಿ ವ್ಯವಸ್ಥೆ ಬಂದುಬಿಡುತ್ತಂತೆ. ಈಗಿರೋದು ಯಾವ ವ್ಯವಸ್ಥೆ? ಈಗಿರೋದು ಏನು ವ್ಯವಸ್ಥೆ? ನೀವು ಮಂತ್ರಿಗಿರಿ ಕೊಟ್ಟಿದ್ದಲ್ಲ, ಯಾವ ವ್ಯವಸ್ಥೆನಲ್ಲಿ? ಜಾತಿ ಅಲ್ಲ, ಅವರೇ ಲಿಸ್ಟೇ ಬಿಡುಗಡೆ ಮಾಡ್ತಾರೆ ಇಂತಿಂಥ ಸಮುದಾಯಕ್ಕೆ. ಮತ್ತೆ ಯಾವ ಜಾತಿ ವ್ಯವಸ್ಥೆ ಅಲ್ವಾ ಅದು? ಯಾಕ್ರಿ ಬುರುಡೆಗಳು ಸುಮ್ಮನೆ? ಇಂಥ ಬೋಳೆ ಜೀವನ ಯಾಕೆ ಬೇಕು ನಮಗೆ? ಆದರೆ ಅದರಲ್ಲಿ ಉಳಿದವರನ್ನ ದ್ವೇಷಿಸಬೇಕು ಅನ್ನೋದಿಲ್ಲ. ಇಲ್ಲ, ತಂದೆಗೆ 4 ಮಕ್ಕಳ ಪೈಕಿ ಒಂದು ಮಗುವಿನ ಬಗ್ಗೆ ಹೆಚ್ಚಿನ ಪ್ರೀತಿ ಇದೆ ಅಂತ ಕಾರಣಕ್ಕೆ 3 ಮಕ್ಕಳನ್ನ ಅವನು ವೈರಿತರ ನೋಡಲ್ಲ. ಹೌದು, ಅಷ್ಟೇ. ಇದುವೇ ಹಿಂದೂ ರಾಷ್ಟ್ರ ಯಾರು ಮಾಡಕ್ಕೆ ಹೊರಟಿಲ್ಲ. ಆದರೆ ಪ್ರಿಡಾಮಿನೆಂಟ್ಲಿ ಇದೊಂದು ಹಿಂದೂ ಕಂಟ್ರಿ ಆಗಿರೋದ್ರಿಂದ ಇಲ್ಲಿನ ನೆಲ, ಜಲ, ಸಂಸ್ಕೃತಿ, ಆಚಾರ, ವಿಚಾರಗಳಿಗೆ ಆದ್ಯತೆ, ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋದು ಅಷ್ಟೇ ಎಲ್ಲರ ಚಿಂತನೆ ಆಗಿದೆ. ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ, ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ. ನಿಮ್ಮ ಅಪ್ಪನ ಇದೇ ಪಾಲಿಟಿಕ್ಸು. ಮುಸಲ್ಮಾನರು ಯಾರು ಬಂದು ಟಿಪ್ಪು ಜಯಂತಿ ಮಾಡಿ ಅಂತ ಕೇಳಿರಲಿಲ್ಲ. ಆ ಮುಸಲ್ಮಾನರನ್ನ ಓಲೈಸೋದಕ್ಕೋಸ್ಕರ ಟಿಪ್ಪು ಜಯಂತಿ ಮಾಡ್ತೀವಿ ಅಂದ್ರಿ. ಅಲ್ಲಿ ಹೋಗಿ SDPIನವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಏನಿತ್ತಲ್ಲ ಅದನ್ನು ವಾಪಸ್ ತೊಗೊಂಡ್ರಿ. ಹಾಗೆ ಏನೋ ಹಿಂದೂಗಳು ಯಾರಾದರೂ ಬಂದು ಕೇಸರಿ ಪೇಟ್ ಹಾಕಕ್ಕೆ ಹೋದರೆ ತೆಗೆದು ಬಿಸಾಕಿರಿ. ನೀವು ಮುಸಲ್ಮಾನರಿಗೆ ಭಾಷಣ ಇಂಥವನ್ನೆಲ್ಲ ನೀವೇ ಮಾಡ್ಕೊಂಡು ಬಂದು ಅವ್ರ ಓಟ್ ಮಾತ್ರ ಬೇಕು, ಅವರಿಗೆ ನೀವು ರಾಜಕೀಯ ಪ್ರಾಧಾನ್ಯತೆಯನ್ನು ಕೊಡಲ್ಲ, ಅವರನ್ನು ನೀವು ಮೊಹಲ್ಲದಲ್ಲೇ ಇಟ್ಟಿದ್ದೀರಿ, ಸ್ಲಮ್ಗಳಲ್ಲೇ ಇಟ್ಟಿದ್ದೀರಿ ಅನ್ನೋದು ನಿಮ್ಮ 8 ವರ್ಷಗಳ ಮುಖ್ಯಮಂತ್ರಿ ಆಡಳಿತಾವಧಿಯಲ್ಲಿ ಸಾಬೀತಾಗಿದೆ. ನಿಮ್ಮ ಮಗನೂ ಅಷ್ಟೇ ಈ ಮುಸಲ್ಮಾನರನ್ನು ಓಲೈಸ್ಕೊಳ್ಳೋದಕ್ಕೆ ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ. ಗುರು ಯತೀಂದ್ರ ಅವರೇ, ನಿಮಗೆ ಸಿಕ್ಕಿರೋದು ಕೂಡ ಈ ಹಿಂದೂಗಳಲ್ಲಿರುವಂಥ ಜಾತಿ ವ್ಯವಸ್ಥೆ ಅಂತಿರಲ್ಲ, ಆ ಜಾತಿ ವ್ಯವಸ್ಥೆಯಲ್ಲಿರುವ ಕುರುಬಾ ಕೋಟಾದಲ್ಲಿ ನೀವು ಮಂತ್ರಿ ಸ್ಥಾನ ಸಿಕ್ಕಿರೋದು ಮೆರಿಟ್ ಕೋಟಾ ಅಲ್ಲ, ಅದು ನಿಮ್ಮ ಅಪ್ಪನ ಕೋಟಾ. ನೀವು ಹಿಂದುತ್ವ ಅಂತ ಯಾವಾಗಲೂ ಕೂಡ ಇಲ್ಲಿ ಜಾತಿ ವ್ಯವಸ್ಥೆ ಇದೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಆ ಜಾತಿ ನೀವು ಕುರುಬರಲ್ಲದೆ ಇದ್ರೆ ನಿಮ್ಗೆ ಯಾರು ಸಾರು ಕೊಡೋರು? ನೀವು ಸಿದ್ದರಾಮಯ್ಯನ ಮಗ ಅಲ್ಲಿರೋ ಅಪ್ಪನ ಕೋಟ, ಜಾತಿ ಕೋಟ, ಆ ಕೋಟದಲ್ಲೇ ನೀವು ಮಂತ್ರಿ ಆಗಿರೋರು ಬಿಟ್ಟರೆ ನಿಮಗೆ ಬೇರೆ ಯಾವ ಅರ್ಹತೆಯೂ ಕೂಡ ಇಲ್ಲ ಸರ್.
ದಯವಿಟ್ಟು ಇವತ್ತು ಯಾವುದು ಜನ ಕೇಳದೇ ಇದ್ದು ಪ್ರಚಲಿತದಲ್ಲಿರುವಂತಹ ವಿಚಾರಗಳನ್ನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಲಿಕ್ಕೆ ಯಾರನ್ನ ಓಲೈಸೋದಕ್ಕೆ ನೀವು ಪ್ರಯತ್ನ ಮಾಡಬೇಡಿ. ನೀವು ಹಿಂದೂ ರಾಷ್ಟ್ರ ಆಗೋಕ್ಕೆ ಬಿಡಲ್ಲ ಅಂತ ನೀವು ಹೇಳೋದ್ರಿಂದ ಮುಸಲ್ಮಾನರು ಮಾರು ಹೋಗಲ್ಲ ಅನ್ನೋದು ದಾವಣಗೆರೆಯಲ್ಲಿ ಮುಸಲ್ಮಾನ ಪ್ರಾಬಲ್ಯ ಇರುವಂತಹ ಬಾಹುಳ್ಯ ಇರುವಂತಹ ಜಾಗದಲ್ಲಿ ಅವರಿಗೆ ನೀವು ನಿಮ್ಮಪ್ಪ ಟಿಕೆಟ್ ಕೊಡದೇ ಇದ್ದಾಗಲೇ ನಿಮ್ಮಪ್ಪ ಬರೀ ಭಾಷಣಕ್ಕಷ್ಟೇ ಮುಸಲ್ಮಾನರನ್ನು ಇಟ್ಕೊಂಡಿರೋದು ಅಂತ ಗೊತ್ತಾಗಿದೆ. ಇಲ್ಲಿ ತನ್ವೀರ್ ಸೇಠ್ ಅವರಿಗೆ 6 ಸರಿ ಗೆದ್ದಂಥ ಮನುಷ್ಯನಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ದಾಗಲೇ ಮುಸಲ್ಮಾನರಿಗೆ ಅರ್ಥ ಆಗಿದೆ, ದಲಿತರಿಗೂ ಅರ್ಥ ಆಗಿದೆ. ನಿಮ್ಮಪ್ಪ ಅಹಿಂದ ಅಂತ ಹೇಳೋಂಥದ್ದು ಬರೀ ತನ್ನ ರಾಜಕಾರಣಕ್ಕೆ ತನ್ನ ಮಗನ ಉದ್ಧಾರ ಮಾಡೋದಕ್ಕೇನೋ ಗೊತ್ತಾಗಿದೆ. ದಯವಿಟ್ಟು ಇನ್ನು ಮುಂದೆ ಆದ್ರೂ ಈ ಥರ ಅಪ್ರಸ್ತುತವಾದಂಥ ವಿಚಾರಗಳನ್ನು ತಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ ಹೋಗಿ. ಇತ್ತೀಚೆಗೆ ಹೇಳಿಕೆ ಕೊಟ್ಟಿರೋ ರಾಜಕೀಯ ಎಲ್ಲ ಹೊಲಸಾಗ್ಬಿಟ್ಟಿದೆ, ಬಗಡಾಗೋಗ್ಬಿಟ್ಟಿದೆ, ನಾನು 2028 ನಿಲ್ಲಲ್ಲ ಅಂತ. ಸರ್, ಆ ಬಗಡ ಮಾಡಿರೋರು, ಹೊಲಸು ಮಾಡಿರೋರೇ ನೀವೇ ಸರ್. ಆ ಮಹಿಳೆಗೂ ಕಲ್ಲು ಹಾಕಿದರೆ ಈ ಕಡೆ ಲೀಡರ್ಗಳನ್ನು ಕೂಡ ಎಲ್ಲರನ್ನೂ ಕೂಡ ತನ್ವೀರ್ ಸೇಠ್ ಅವ್ರನ್ನ, ಡಾಕ್ಟರ್ ಮಾದೇವಪ್ಪನವ್ರನ್ನ, ವೆಂಕಟೇಶ್ ಅವ್ರನ್ನ ಎಲ್ಲರನ್ನ ಮುಗಿಸಿ ಮಗನ ಮಾತ್ರ ಇಟ್ಕೊಂಡು ರಾಜಕೀಯನ ಹಾಳು ಮಾಡಿ ಕೌಟುಂಬಿಕ ರಾಜಕಾರಣ ಮೈಸೂರು ಭಾಗದಲ್ಲಿ ಅದಕ್ಕೆ ನೀವೇ ಇನ್ನೊಂದು ಈ ಕಡೆ ಭಾಗದ ಖರ್ಗೆಯವರಾಗಿ ನೀವು ವರ್ತಿಸ್ತಾ ಇದ್ದೀರಿ. ನೀವು ಮಾಡಿರೋ ಸರ್ ಹೊಲಸನ್ನ, ಬೇರೆ ಯಾರೂ ಮಾಡಿಲ್ಲ. ಮತ್ತೆ ರಾಜಕೀಯ ಹೊಲಸಾಗಿದೆ ಅಂತ ಹೇಳ್ತೀರಿ. ಅದನ್ನು ತಿಳಿ ಮಾಡೋ ಕೆಲಸ ನಮಗೆ ಅವಕಾಶ ಇತ್ತು, ಅದನ್ನು ನೀವು ಮಾಡಲಿಲ್ಲ. ಇನ್ನು ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ಅಂಬೇಡ್ಕರ್ 3000 ವರ್ಷದ ಇರುವ ಧರ್ಮ ಕಾಪಾಡೋಕ್ಕೆ 100 ವರ್ಷದ ಸಂಘಟನೆ ಹೊರಟಿದೆ, RSS ಸಾವರ್ಕರ್ ಹೇಳಿದ್ದಲ್ಲ. ಶಿವಾಜಿನ ಏನಂತ ಕರಿತೀರಿ? ಹೋಗಿ ಶಿವಸೇನೆ ಕೇಳ್ಕೊಂಬನ್ರಪ್ಪ, ಕಾಂಗ್ರೆಸ್ನವರು ನಿಮ್ಮ ಫ್ರೆಂಡ್ ತಾನೇ ಅವರು, ಕೇಳ್ಕೊಂಬನ್ರಪ್ಪ ಹೋಗಿ. ಹಿಂದೂ ಹೃದಯ ಸಾಮ್ರಾಟ್ ಯಾರಪ್ಪ? ಶಿವಾಜಿ. ಯಾರಪ್ಪ? ಶಿವಾಜಿ ಎಷ್ಟು ವರ್ಷದವನು? ಸಾವರ್ಕರ್ಗಿಂತ ಬಹಳ ಹಿಂದೆ ಇದ್ದ. ಶಿವಾಜಿದು ವೋಟಿಂಗ್ ರೈಟ್ ಒಂದು 18 ವರ್ಷ ಆಗಿರ್ಬೇಕಲ್ಲ. ನೋಡಿ SIR ಅಲ್ಲಿ ಇದ್ದಾರಾ ಶಿವಾಜಿ? ಹಂಗಾರೆ ಯಾಕೆ ಹಿಂಗೆ ಹೇಳ್ತೀವಿ? ಶಿವಾಜಿದು ವಯಸ್ಸೆಷ್ಟು? ಯಾವ ಕಾಲಮಾನ ಅದು? 16ನೇ ಶತಮಾನ. ಮತ್ತೆ ಈಗ ಅಲ್ಲಿ ಕಂಪ್ಯಾರಿಸನ್ ಈಗ ಯಾಕೆ ಬಂತಂಗಾರೆ? ಈಗ ಅದನ್ನು ಹೇಳಿದವರೆಲ್ಲ ಬಕ್ರಾಗಳ ಕತೆಗಳ? ನಿಮ್ಮ ಮುಖ್ಯಮಂತ್ರಿ ಒಂದು ಕಡೆ ಹೇಳ್ತಾರೆ, ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಹಿಂದೂಗಳನ್ನು ಗುತ್ತಿಗೆಗೆ ತಗೊಂಡ್ಬಿಟ್ಟು ಮಿಸ್ಯೂಸ್ ಮಾಡ್ಕೊಂಬಿಟ್ರು. ಕಾಂಗ್ರೆಸ್ಸು ಒಂದು ಧರ್ಮನ ಗುತ್ತಿಗೆಗೆ ತಗೊಂಡು ಮಿಸ್ಯೂಸ್ ಮಾಡಿಲ್ವಾ? ಹೌದು, ಕಾಂಗ್ರೆಸ್ ಮಾಡಿಲ್ವಾ? ನೀವು ಮಾಡಿದ್ರೆ ಸರಿ ಇಲ್ಲ. ವೋಟ್ ಬ್ಯಾಂಕ್ ಅಂತಾನೆ ಮಾಡ್ಕೊಂಡಿದ್ದಾರೆ. ಎಸ್, ತಂದೆ ತಾಯಿ ಇಲ್ಲಿಂದ ಅಧಿಕಾರವನ್ನು ಪಡ್ಕೊಂಡಂಥವರೆಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು ರಾಜಕಾರಣದಲ್ಲಿ. ನಾನು ಭಾಳ ಇದನ್ನು ಸೂಕ್ಷ್ಮವಾಗಿ ಹೇಳ್ಬೋದೇನೋ ಅಷ್ಟೇ. ಎಚ್ಚರಿಕೆಯಿಂದ ಇರಬೇಕು ಅವರುಗಳು. ಸುಮ್ಮನೆ ಎಲ್ಲದಕ್ಕೂ ಎಲ್ಲನೂ ಹೇಳ್ಕೊಂಡು ಹೋಗ್ತಾ ಇದ್ದು ನಡೆಯಲ್ಲ ಅವ್ರದ್ದು ಮಾತುಗಳ ಮೇಲೆ.